ಸಿದ್ಧಗಂಗಾ ಮಠಕ್ಕೆ ಸಿಎಂ ಕುಮಾರಸ್ವಾಮಿ ಆಗಮನದ ಹಿನ್ನೆಲೆಯಲ್ಲಿ ಹಳೆಯ ಮಠದ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಮಠದ ಬಳಿ ಭಕ್ತರು ಆಗಮಿಸದಂತೆ ನೋಡಿಕೊಳ್ತಾ ಇದ್ದಾರೆ ಪೊಲೀಸರು. ಹಳೆಯ ಮಠದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ಹೆಚ್ಚಳ ಆಗ್ತಾ ಇದೆ. ಗಣ್ಯರು ಭೇಟಿ ಕೊಡುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ವಿವಿಧ ಗಣ್ಯರು ಭೇಟಿ ಕೊಡುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗ್ತಾ ಇದೆ. ಬ್ಯಾರಿಕೇಡ್ ಅನ್ನ ಹಾಕಿ ಹಗ್ಗವನ್ನ ಕಟ್ಟಿ ಭದ್ರತೆ ನೋಡಿಕೊಳ್ತಾ ಇದ್ದಾರೆ ಪೊಲೀಸರು. ವಿವಿಐಪಿ ಗೇಟ್ ಬಳಿಯಲ್ಲಿ ಇದ್ದಂತ ಭಕ್ತರನ್ನ ಕೂಡ ಪೊಲೀಸರು ಕಳುಹಿಸಿದ್ದಾರೆ. ಇಲ್ಲಿ ಗಣ್ಯರು ಬರ್ತಾ ಇದ್ದಾರೆ. ಗಣ್ಯರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗ್ತಾ ಇದೆ. ಇದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಬರ್ತಾ ಇರುವಂತಹ ಭಕ್ತರನ್ನ ನಿಯಂತ್ರಣ ಮಾಡೋದ್ರಲ್ಲಿ, ಅವರನ್ನ ಮನವೊಲಿಸೋದ್ರಲ್ಲಿ ಒಂದಷ್ಟು ಪೊಲೀಸರಿಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಬರ್ತಾ ಇರುವಂತಹ ವಿವಿಐಪಿಗಳಿಗೆ ಭದ್ರತೆ ಕೊಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕಾಗಿದೆ. ಆ ವಿಚಾರದಲ್ಲೂ ಕೂಡ ಒಂದಷ್ಟು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಪೊಲೀಸರು. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆ ಇದೆ, ಮತ್ತೊಂದು ಕಡೆ ಶ್ರೀಗಳ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಈ ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಳೆಯ ಮಠದ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗ್ತಾ ಇದೆ. ಶ್ರೀಗಳ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಅಂತ ಹೇಳಿ ಬರ್ತಾ ಇರುವಂತಹ ವಿವಿಐಪಿಗಳ ದಂಡು ಒಂದು ಕಡೆ ಆದರೆ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇದೆ. ಬರುವಂಥ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ನೋಡ್ತಾ ಇದ್ವಿ, ಬೇರೆ ಬೇರೆ ವಿವಿಐಪಿಗಳು ಬರ್ತಾ ಇರುವಂಥವರ ಭದ್ರತೆಯೂ ಕೂಡ ಪೊಲೀಸರು ನೋಡ್ಕೋಬೇಕಾಗತ್ತೆ. ಇತ್ತ ಮಠಕ್ಕೆ ಬರ್ತಾ ಇರುವಂತಹ ಭಕ್ತರನ್ನು ಕೂಡ ನಿಯಂತ್ರಣ ಮಾಡಬೇಕಾಗಿರುವಂಥ ಜವಾಬ್ದಾರಿ ಪೊಲೀಸರ ಮೇಲಿದೆ. ಈ ಕಾರಣಕ್ಕಾಗಿ ಮಠದಲ್ಲಿ ಒಂದು ರೀತಿಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ವಿವಿಐಪಿಗಳು ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಅವರನ್ನು ಕೂಡ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಪೊಲೀಸರ ಮೇಲಿದೆ. ಈ ಕಾರಣಕ್ಕಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸಿದ್ಧಗಂಗಾ ಮಠದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ಪೊಲೀಸ್ ಭದ್ರತೆ ಹೆಚ್ಚಳ ಆಗ್ತಾ ಇದೆ. ಇತ್ತ ಬರ್ತಾ ಇರುವಂತಹ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ವಿವಿಐಪಿಗಳ ಮೂವ್ಮೆಂಟ್ ಕೂಡ ಜಾಸ್ತಿನೇ ಇದೆ. ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅಲ್ಲಿ ಪೊಲೀಸರು ಭದ್ರತೆಯನ್ನ ಪ್ರಶಾಂತ್? ಆನಂದ್, ಒಂದು ಕಡೆ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಭಕ್ತರಲ್ಲೂ ಕೂಡ ಮಂದಹಾಸ ಬಂದಿರುವಂತದ್ದು. ಸಾಕಷ್ಟು ಆತಂಕಕ್ಕೆ ಭಕ್ತರು ಒಳಗಾಗಿದ್ರು. ಸ್ವಾಮೀಜಿಗಳ ಆರೋಗ್ಯದ ಏರುಪೇರು ಕಂಡಂತ ಹಿನ್ನೆಲೆಯಲ್ಲಿ ಆದ್ರೆ ಇವತ್ತು ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡಿರುವಂತದ್ದು. ಇದನ್ನ ಸ್ವತಃ ಅವರ ಆಪ್ತ ವೈದ್ಯರಾದಂತಹ ಪರಮೇಶ್ವರ್ ಅವರು ಹೆಲ್ತ್ ಬುಲೆಟಿನ್ ಅನ್ನ ಬೆಳಗ್ಗೆ ಬಿಡುಗಡೆ ಮಾಡಿರುವಂತದ್ದು. ಅದರಲ್ಲಿ ಶ್ರೀಗಳು ಸಾಕಷ್ಟು ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಶ್ವಾಸಕೋಶದ ಸೋಂಕೇನಿತ್ತು, ಸೋಂಕಿನ ಪ್ರಮಾಣ ಕೂಡ ಕಡಿಮೆ ಆಗಿರುವಂತದ್ದು. ಸಾಕಷ್ಟು ಬೆಳಗ್ಗೆಯಿಂದಲೂ ನಾವು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಿದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಿದ್ದಾರೆ. ವಿಐಪಿಗಳು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ 2 ಗಂಟೆ ಸುಮಾರಿಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಠಕ್ಕೆ ಆಗಮಿಸ್ತಾರೆ. ಶ್ರೀಗಳ ಆರೋಗ್ಯವನ್ನು ಕೂಡ ವಿಚಾರಿಸ್ತಾರೆ, ಅವರ ದರ್ಶನವನ್ನು ಕೂಡ ಪಡಿಸ್ತಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನ ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿರುವಂತದ್ದು. 2 ಗೇಟ್ಗಳ ಮೂಲಕವಾಗಿ ಏನು ಅವಕಾಶವನ್ನು ಮಾಡಿಕೊಡ್ತಿರ್ಬೋದು. ಇಲ್ಲಿ ಏನ್ ಕಾಣ್ತಾ ಇದೆ ಈ ಒಂದು ಗೇಟು, ಇಲ್ಲಿ ಬಹಳ ಪ್ರಮುಖವಾಗಿ ವಿವಿಐಪಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಕೇಂದ್ರದ ನಾಯಕರುಗಳಾಗಿರ್ಬೋದು, ಬೇರೆ ಬೇರೆ ಯಾರೆಲ್ಲ ಬರ್ತಾರೆ ಅವರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತ ಹಳೆಯ ಮಠಕ್ಕೆ ಹೋಗುವಂತ ಒಂದು ದಾರಿ. ಇಲ್ಲಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕೊಂಡು ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ಬಂದಿದ್ದಾರೆ. ಅವರಿಗೆ ಈಗಾಗಲೇ ಶ್ರೀಗಳನ್ನ ದರ್ಶನ ಪಡೆಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮತ್ತೊಂದು ಹಿಂಭಾಗದಲ್ಲಿ ಮತ್ತೊಂದು ಗೇಟ್ ಇದೆ. ಆ ಒಂದು ಗೇಟ್ ಮೂಲಕವಾಗಿ ಶ್ರೀಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಏನು ವಿವಿಐಪಿ ಗೇಟ್ ಇದೆ ಅಲ್ಲಿ ಸಾಕಷ್ಟು ಜನ ಭಕ್ತರು ಬಂದು ಈ ಗೇಟ್ ಮೂಲಕವೇ ತೆರಳಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ರು. ಆದ್ರೆ ಅವರೆಲ್ಲರನ್ನೂ ಕೂಡ ಈಗ ದೂರಕ್ಕೆ ಕಳಿಸಿರುವಂತದ್ದು. ಈಗಾಗಲೇ ತುಮಕೂರಿನ ಬೇರೆ ಬೇರೆ ವಿವಿಧ ಠಾಣೆಗಳಿಂದಲೂ ಕೂಡ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ಕರ್ಸ್ಕೊಂಡಿದ್ದಾರೆ. ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಮಠದ ಆವರಣದಲ್ಲಿ ನಮ್ಮ ಎದುರು ಭಾಗದಲ್ಲಿ ಕಾಣ್ತಿರುವ ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗಾಗಲೇ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕೊಂಡಿದ್ದಾರೆ. ಅಲ್ಲಿ ಹಗ್ಗವನ್ನು ಕೂಡ ಕಟ್ಕೊಂಡಿದ್ದಾರೆ. ಅಂದ್ರೆ ಸಿಎಂ ಬಂದಂತ ಸಂದರ್ಭದಲ್ಲಾಗಿರ್ಬೋದು, ಬೇರೆ ಬೇರೆ ಗಣ್ಯರು ಬಂದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಭಕ್ತರು ಸಾರ್ವಜನಿಕರು ಕೂಡ ಬಂದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಈ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಭದ್ರತೆಗಳನ್ನ ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನ ಈಗಾಗಲೇ ತರಿಸ್ಕೊಂಡಿದ್ದಾರೆ. ನಿನ್ನೆ ಏನ್ ಬ್ಯಾರಿಕೇಡ್ ಇದ್ವು ಅದಕ್ಕಿಂತ ಹೆಚ್ಚಿನ ಬ್ಯಾರಿಕೇಡ್ಗಳನ್ನ ತರಿಸ್ಕೊಂಡು ಸಾಕಷ್ಟು ಭದ್ರತೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ವಿಐಪಿ ಗೇಟ್ ಮೂಲಕ ಭಕ್ತರು ತೆರಳಿ ಸ್ವಾಮೀಜಿಗಳ ದರ್ಶನಕ್ಕೆ ಮುಂದಾಗಿದ್ರು. ಆದ್ರೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ಬೇರೆ ಕಡೆ ದೂರಕ್ಕೆ
ದರ್ಶನಕ್ಕೆ ಕಳಿಸಿದ್ದಾರೆ. ಇಲ್ಲಿ ಯಾರೊಬ್ರು ಕೂಡ ಸುಳಿಯದಂತೆ ನೋಡ್ಕೊಂತಿದ್ದಾರೆ ಪೊಲೀಸರು. ಏನು ಇನ್ನೊಂದು ಹಿಂಭಾಗದಲ್ಲಿ ಗೇಟ್ ಇದೆ, ಅಲ್ಲಿ ಸಾರ್ವಜನಿಕರಿಗೆ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಉಳಿದಂತೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಸಾಕಷ್ಟು ಭದ್ರತೆಗಳನ್ನ ಮಾಡಿಕೊಂಡು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಇಲ್ಲಿ ಮಾಡ್ಕೊಂಡಿರುವಂತದ್ದು. 2 ಗಂಟೆ ಸುಮಾರಿಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ಅವರು ಬಂದು ಕಿರಿಯ ಶ್ರೀಗಳು ಮತ್ತೆ ವೈದ್ಯರ ಜೊತೆ ಕೂಡ ಸಾಕಷ್ಟು ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಹೀಗಾಗಿ ಬೇರೆ ಬೇರೆ ಠಾಣೆಗಳಿಂದಲೂ ಕೂಡ ಏನು ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರೆಲ್ಲರನ್ನೂ ಕೂಡ ಕರೆಸ್ಕೊಂಡಿರುವಂತದ್ದು. ಒಟ್ಟಾರೆ ಒಂದ್ ಕಡೆ ಸಾಕಷ್ಟು ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಅವರನ್ನ ನೋಡೋಕೆ ಅಂತ, ಅವರ ದರ್ಶನವನ್ನ ಪಡೆಯಕ್ಕೆ ಕೇಂದ್ರದಿಂದ ನಾಯಕರುಗಳು ಬರ್ತಿದ್ದಾರೆ, ಸಾಕಷ್ಟು ಗಣ್ಯರು ಬರ್ತಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಬರ್ತಾರೆ. ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ಹಾಗಾಗಿ ಯಾವುದೇ ರೀತಿ ಲೋಪಗಳಾಗಬಾರ್ದು, ಸಾಕಷ್ಟು ತೊಂದರೆಗಳಾಗಬಾರ್ದು ಅಂತೇಳಿ ಇಲ್ಲಿನ ಸ್ಥಳೀಯ ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಆನಂದ್, ಧನ್ಯವಾದ ಪ್ರಶಾಂತ್.